ಮೂರನೇ ದೊಡ್ಡ ತಪ್ಪಂದ್ರೆ ಪೂವರ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೇವೆ. ಭಾಳಷ್ಟು ರೈತರು ತಿಳ್ಕೊತಾರು ನಮ್ಮ ಹತ್ರ ನೀರು ಐತಿ ಕಾಲುವೆ ಮಾಡಿ ಅದ್ರಾಗ ಬಿಟ್ಟುಬಿಡ್ತೇನೆ ಅಂದ್ರೆ ಫ್ಲಡ್ ಇರಿಗೇಷನ್ ಮಾಡ್ತಾರೆ. ಇದರಿಂದ ಅವ್ರು ಏನು ತಿಳ್ಕೊಂಡರು ನೀರು ಹೆಚ್ಚು ಹೋಗಿ ಮುಟ್ತೈತಿ ಗಿಡಕ್ಕೆ, ಇದರಿಂದ ಗಿಡ ಚೆಂದಂಗೆ ಬೆಳಿತೈತಿ, ಗಿಡ ಚೆಂದಂಗೆ ಬೆಳಿತಂದ್ರೆ ಹೆಚ್ಚು ಇಳುವರಿ ಬರ್ತೈತಿ ಅಂತಂದ. ಬಟ್ ಹಿಂಗೆ ಆಗ್ತೈತೇನ? ಹಿಂಗಾಗೋ ಚಾನ್ಸಸ್ ಭಾಳ ಕಡಿಮೆ ಇದಾವೆ. ನೀರು ಹೆಚ್ಚು ಬಿಡೋದ್ರಿಂದ ಗಿಡಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ತಗೋತೈತಿ, ಉಳಿದೆಲ್ಲ ಏನಾಗ್ತೈತಿ ನೆಲದಾಗ ಹಿಂಗೆ ಹೋಗ್ತೈತಿ, ಇಲ್ಲದ್ರ ಆವಿಯಾಗ ಮೇಲೆ ಹೋಗಿಬಿಡ್ತೈತಿ, ಇಷ್ಟ ಆಗ್ತೈತಿ. ಇದರಿಂದ ನೀರು ವೇಸ್ಟ್ ಆಗೈತಿ ಹೊರತು ಗಿಡ ಏನು ಬೆಳೆಯೋನಿಲ್ಲ. ಫ್ಲಡ್ ಇರಿಗೇಷನ್ ಒಂದೊಂದು ಬೆಳೆಗೆ ಓಕೆ, ಬಟ್ ಎಲ್ಲ ಬೆಳೆಗೂ ಸೂಕ್ತವಲ್ಲ. ಇಲ್ಲಿ ಹಿಂದೆ ನೋಡ್ರಿ ನಿಮ್ಗೆ ಏನು ಕಾಣಿಸಾಕೈತಿ? ಇಲ್ಲಿ ಯಾವಾಗ ಫ್ಲಡ್ ಇರಿಗೇಷನ್ ಮಾಡಿದಾರಂತ ಅನ್ಸಾಕೈತೆ ನಿಮ್ಗೆ? ಇಲ್ಲ. ಎಲ್ಲರ ಡ್ರಿಪ್ ಪೈಪ್ಗಳು ಕಾಣಿಸಾಕ್ದವನ್ನ? ಇಲ್ಲ. ಸ್ಮಾರ್ಟ್ ಇರಿಗೇಷನ್ ಟೆಕ್ನಿಕ್ಗಳು ಭಾಳ ಅವೈಲೇಬಲ್ ಇದ್ದಾವೆ. ಎಲ್ಲ ಬೆಳೆಗೆ ಬೇಕಾಗಿರುವಂಥ ಸೂಕ್ತವಾದ ಇರಿಗೇಷನ್ ಸಿಸ್ಟಮ್ ಐತಿ. ನೀವು ತಿಳ್ಕೊಬೇಕು ನಿಮ್ಮ ಬೆಳೆಗೆ ಯಾವುದು ಬೇಕು. ಕೆಲವೊಂದು ಕಡೆ ಡ್ರಿಪ್ ಇರಿಗೇಷನ್ ಬೇಕಾಗ್ತೈತಿ, ಕೆಲವೊಂದು ಕಡೆ ಫ್ಲಡ್ ಇರಿಗೇಷನ್ ಬೇಕಾಗ್ತೈತಿ, ಕೆಲವೊಂದು ಕಡೆ ಇಲ್ಲಿ ಯೂಸ್ ಮಾಡಿದರು ಜೆಟ್ ಇರಿಗೇಷನ್ ಸಿಸ್ಟಮ. ಈ ಸ್ಪ್ರಿಂಕ್ಲರ್ ಅಂತೀವಿ ನೋಡ್ರಿ, ಆ ಸಿಸ್ಟಮ್. ಇಲ್ಲಿ ಪೈಪ್ಗಳೆಲ್ಲ ಬಿದ್ದವು. ಸೊ ಇವರ ಬೆಳೆ ಇನ್ನೂ ಸಣ್ಣದಿತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕ್ತಾರು.